ನಮಸ್ತೆ ಗೆಳೆಯರೆ. ಆ, ಈಗಾಗಲೇ ಮಹಾಕಾವ್ಯದಲ್ಲಿ ಅಂದರೆ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂದಲ್ಲಿ ಸ್ತ್ರೀ ಪಾತ್ರಗಳಲ್ಲಿ ಕೌಸಲ್ಯ ಪಾತ್ರವನ್ನು ನೋಡಿದ್ದೇವೆ. ಮುಂದಿನ ಪಾತ್ರ ಮಂಥರೆ. ಮಂಥರೆ ಎಲ್ಲರಿಗೂ ಹಳೆಯ ಒಂದು ರಾಮಾಯಣದಲ್ಲಿ ಅಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಮಂಥರೆ ಒಂದು ರೀತಿಯಲ್ಲಿ ಹೆಣ್ಣಿನ ದುಷ್ಟ ಪಾತ್ರಗಳನ್ನು ವ್ಯಕ್ತಪಡಿಸಿದರೆ, ಕುವೆಂಪು ಅವರ ರಾಮಾಯಣದಲ್ಲಿ ಮಂಥರೆ ಒಂದು ತಾಯ್ತನದ ಒಂದು ಹೆಣ್ಣು ಮಗಳಾಗಿ ತಾಯ್ತನದ ಚಿತ್ರಣವಾಗಿ ನಮಗೆ ಕಾಣ್ತಾಳೆ. ತಾಯ್ತನವನ್ನು ತುಂಬಿಕೊಂಡಂಥ ಒಂದು ವಿಶೇಷವಾದ ಒಂದು ಲಕ್ಷಣಗಳನ್ನು ತಾಯ್ತನದಲ್ಲಿ ಅತಿಯಾದ ಪ್ರೀತಿ, ಅತಿಯಾದ ಮಕ್ಕಳ ಮೇಲಿನ ವ್ಯಾಮೋಹವನ್ನು ಇಲ್ಲಿ ಮಂಥರೆಯ ತಿಳಿಸಿದ್ದಾರೆ. ತಾಯಿಗಿಂತ ಮಿಗಿಲಾದ ತಾಯಿ ಎಂಬಂತೆ ಮಂಥರೆಯನ್ನು ಇಲ್ಲಿ ಬಿಂಬಿಸಿದ್ದಾರೆ. ಮಂಥರೆಯನ್ನು ತುಚ್ಛವಾಗಿ ಕಾಣದೆ, ಕೀಳಾಗಿ ಕಾಣದೆ, ಅವಳು ಒಳ್ಳೆಯ ಒಂದು ಸ್ತ್ರೀಯ ತಾಯ್ತನದಲ್ಲಿರ್ತಕ್ಕಂಥ ಒಂದು ಭಾವನೆಗಳು ಹೇಗಿರ್ತವೆ ಎಂಬುದನ್ನು ಸೃಷ್ಟಿಸಿದ್ದಾರೆ. ಮತ್ತು ಮಂಥರೆಯ ಕ್ರೂರ ರೂಪಕ್ಕೆ ಅವಳು ಎಷ್ಟು ಒಂದು ತುಂಬ ಕಷ್ಟಪಟ್ಟಿದ್ಲು ಮತ್ತು ಎಷ್ಟು ಅವರ ಮನೋವ್ಯಾಕುಲತೆಗೆ ಯಾವೆಲ್ಲ ಸಂದರ್ಭಗಳು ಅವಳನ್ನು ಒಂದು ರೀತಿಯಲ್ಲಿ ಇಟ್ಟಿದ್ವು ಅನ್ನೋದನ್ನು ನಾವು ಇಲ್ಲಿ ಕಾಣ್ತೀವಿ. ಅಂದರೆ ಮಂಥರೆಯಲ್ಲೂ ಕೂಡ ಹೊರಗಿನ ಜಗತ್ತು ಅವಳನ್ನು ನೋಡುವ ರೀತಿ ಇಲ್ಲಿ ಚಿತ್ರಿಸಿದ್ದಾರೆ. ಏಕೆಂದರೆ ತುಂಬ ಕ್ರೂರಿಯೇ ಅಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಮಂಥರೆಯಿಂದಲೇ ಎಲ್ಲ ಸೃಷ್ಟಿಯಾಯಿತು ಎಂದು ನಾವು ನೋಡೋದಾದರೆ, ಇಲ್ಲಿ ಮಂಥರೆಯ ಪಾತ್ರ ಭರತನ ತಾಯಿಯ ಒಂದು ಪ್ರೇಮವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಭರತ ಕೈಕೆಗಿಂತ ಮಂಥರೆಯಲ್ಲಿ ತಾಯಿಯನ್ನು ಕಾಣ್ತಾನೆ. ಮತ್ತು ಮಂಥರೆಯು ಕೂಡ ಸ್ವಂತ ಮಗುವಿನ ಮಗು. ಭರತ ಕೈಕೆ ಮಗು, ಸ್ವಂತ ಮಗು ರೀತಿ ಮಂಥರೆ ನೋಡ್ತಾಳೆ. ಮಗುವಿನಲ್ಲಿ ಮಗು ನೋಡಿದಾಗ ತಾಯಿಗೆ ಎಷ್ಟು ಆನಂದವಾಗ್ತದೋ ಆ ಆನಂದವನ್ನು ಇಲ್ಲಿ ಮಂಥರೆ ಅನುಭವಿಸ್ತಾಳೆ. ಇದನ್ನು ಕುವೆಂಪು ಅವರು ಮಹಾಕಾವ್ಯದಲ್ಲಿ ಚಿತ್ರಿಸಿದ್ದಾರೆ. ಇವಳ ದರ್ಶನವನ್ನು ಇಲ್ಲಿ ನೋಡೋದಾದರೆ, ಮುಂದಿನ ಮಹಾ ದುಃಖದ ಕಾಡ್ಗಿಚ್ಚಿಗೆ ಆ ಒಂದು ಚಿಕ್ಕ ಕೆಲಸವೇ ಕಿಡಿಯಾಯಿತು. ಮಗುವು ಕುಳ್ಳಾಗಿ, ಗೂನಾಗಿ, ಕರ್ರಗೆ ಕಾಣ್ತಿರ್ಕಂಥ ಮಗು ಅದು ಜನರಿಗೆ ಒಂಥರ ಅಸಹ್ಯವಾಗ್ತಿತ್ತು ಅದು ನೋಡಿದ ತಕ್ಷಣ. ಇಲ್ಲಿ ಮಂಥರೆ ಪಾತ್ರವನ್ನು ನಾವು ನೋಡುವುದಾದರೆ, ಒಂದು ಮಂಥರೆ ಮುಂದಿನ ಮಹಾ ದುಃಖದ ಕಾಡ್ಗಿಚ್ಚಿಗೆ ಆ ಒಂದು ಚಿಕ್ಕ ಕೆಲಸವೇ ಆಯಿತು ಅಂತ ಹೇಳ್ತಾರೆ. ಅಂದರೆ ಮಗುವು ಕುಳ್ಳಾಗಿ, ಗೂನಾಗಿ, ಕರ್ರಗೆ, ತುತ್ತಿಗಿ, ಜನರಿಗೆ ಅಸಹ್ಯವಾಗುವಂತೆ ಬೆಳೆಯುತ್ತದೆ. ಅಂದರೆ ಮಂಥರೆ ಇಲ್ಲಿ ತುಂಬ ಕುರೂಪಿಯಾಗಿರ್ತಾಳೆ. ಅವಳಿಗೆ ಹೇಗೆ ಸಿಗ್ತಾಳೆ ಅಂದರೆ, ಕೇಕೆಯ ರಾಜನಿಗೆ ಬೇಟೆಯಾಡಲು ಸಾಯಂಕಾಲ ಬೇಟೆಯೆಲ್ಲ ಹೋಗಿರ್ತಾನೆ. ಅಲ್ಲಿ ಬೇಟೆ ಸಿಗೋದಿಲ್ಲ. ಹಿಂಸಾಚಾರ ಮಾಡಲು ಹೋಗಿರ್ತಕ್ಕಂಥ ರಾಜನಿಗೆ ಮಂಥರೆ ಒಂದು ಮರದ ಅಡಿಯಲ್ಲಿ ಅನಾಥ ಆಗಿ ಬಿದ್ದಂಥ ಕೂಸು ಕಾಣ್ತದೆ. ಅದೇ ಮಂಥರೆ. ಆ ಕೂಸು ನೋಡಿದಾಗ ಸಾಯಂಕಾಲದಲ್ಲಿ ಕತ್ತಲು ಆವರಿಸಿದ್ದರಿಂದ ಅದು ಕಪ್ಪಾಗಿ ಕಾಣ್ತದೆ. ಆ ರಾಜ ಬರೀ ಕೈಯಲ್ಲಿ ಬರುವ ನನಗೆ ಈ ಕೂಸು ಸಿಕ್ಕಿತು ಅಂತೆ ಆ ಕೂಸನ್ನು ತಗೊಂಡು ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದಾಗ ಜನ ಎಲ್ಲ ಒಂಥರ ಅಸಹ್ಯ ಪಡ್ತಾರೆ ಅದನ್ನು ನೋಡಿ. ಏಕೆಂದರೆ ಆ ಮಗುವಿನ ವಿಚಿತ್ರ ಕುರೂಪಿನ ಸೌಂದರ್ಯವನ್ನು ನೋಡಿ ಎಲ್ಲ ಜನ ಅಸಹ್ಯ ಪಡ್ತಾರೆ. ಕೇಕೆ ರಾಜನಿಗೆ ಎಂಥ ಮಗು ಸಿಕ್ಕಿದೆ, ಇದನ್ನು ಅಲ್ಲೇ ಬೀಸಾಡೋದು ಬಿಟ್ಟು ಎದಕ್ಕೆ ತಂದಿದ್ದಾರೆ ಅಂತ ಕೂಡ ಮಾತಾಡ್ತಾ ಇರ್ತಾರೆ. ಒಂಥರ ವಿಚಿತ್ರವಾಗಿ ಜನರು ಇದನ್ನು ಕಾಣ್ತಾರೆ. ಆಮೇಲೆ ಆ ಮಗು ಹೇಗಿರುತ್ತೆ ಅಂದರೆ, ಚಿಕ್ಕದಾಗಿರುತ್ತೆ, ಕುಳ್ಳಾಗಿರುತ್ತೆ, ಕರ್ರಗಿರುತ್ತೆ, ಗೂನಿರುತ್ತೆ ಅದಕ್ಕೆ. ಮತ್ತು ತುಂಬ ನೋಡಲಿಕ್ಕೆ ಚೆನ್ನಾಗಿರಲ್ಲ. ಕಂಡರು ಎಲ್ಲ ಆ ಕೂಸನ್ನು ತಂದೆ ತಾಯಿಗಳಿಲ್ಲ ಇದಕ್ಕೆ ಅಂತಿರ್ತಾರೆ. ಮತ್ತು ಆ ಪರದೇಶಿಯನ್ನು ಛೀತು ತೊಲಗು ಎನ್ನುತ್ತಾ ರಾಜನ ನಾಯಿ ತೊಲಗು ಅಂತ ಹೇಳ್ತಾ ಇರ್ತಾರೆ. ರಾಜನ ಅಪ್ಪಣೆಯನ್ನು ಮೀರಿ ಕೂಡ ಆ ಮಗುವನ್ನು ನಾಯಿಗಿಂತಲೂ ಕೀಳಾಗಿ ಕಾಣ್ತಾ ಹೋಗ್ತಾರೆ. ಜನರ ಪ್ರೀತಿಯನ್ನು ಕಾಣದೆ ಹಂದಿಯಂತೆ
ಅಂದರೆ ಹಂದಿಗೆ ಹೋಲಿಸಿದ್ದಾರೆ. ಅಂದರೆ ಯಾವ ಥರ ಅಂದರೆ ಹಂದಿಯನ್ನು ಯಾರೂ ಪ್ರೀತಿಸೋದಲ್ಲ. ಎಲ್ಲರೂ ಕೂಡ ಅದನ್ನು ಚೀತು ಹೋಗು, ಅದು ಬಂದರೆ ಸಾಕು ನಾವು ದೂರ ಓಡ್ತೇವೆ. ಆ ಥರ ಅವಳ ಪರಿಸ್ಥಿತಿ, ಆ ಜನರು ಇಟ್ಟಿರ್ತಾರೆ, ಅವಳ ಪರಿಸ್ಥಿತಿಯನ್ನು ಆ ಪರಿಸ್ಥಿತಿಯಲ್ಲಿ ಇಟ್ಟಿರ್ತಾರೆ. ಹಂದಿಯಂತೆ ಮಿದುಳಿಲ್ಲದೆ ತನಗೇನು ಅನಿಸಿದ್ದನ್ನು ತೋರಿಸಲಾರ್ದನೆ ಬುದ್ಧಿಯನ್ನು ಬಳಸಲಾರದಂತಹ ಒಂದು ಪ್ರಾಣಿ, ವಿಚಿತ್ರ ಹಂದಿಯಾಗಿ ಇವಳು ಹಂದಿಯಂತೆ ವಾಸ ಮಾಡಬೇಕಾಗತ್ತೆ, ಬೆಳೆಯಬೇಕಾಗತ್ತೆ. ಇಂಥ ಜಡವಾದ ಸನ್ನಿವೇಶದಲ್ಲಿ ಮಂಥರೆ ಬೆಳೆಯುತ್ತಾ ಬರ್ತಾಳೆ. ಸೋಮಾರಿಯಾಗಿದ್ದ ಜಡವಾಗಿ ಮತ್ತು ಸೋಮಾರಿಯಂತೆ ಕಾಣ್ತಾಳೆ. ಅವಳಿಗೆ ಅವಳ ದುಃಖ ಮಸಿ ಬಳಿದಂತೆ ಮಂಥರೆ ಎಂದು ಅವಳಿಗೆ ಹೆಸರಿಡ್ತಾರೆ. ಅದು ಕೂಡ ಅವಳನ್ನು ತುಂಬ ಕೀಳರಿಮೆಗೆ ತೆಗೆದುಕೊಂಡು ಹೋಗುತ್ತೆ. ಅದನ್ನು ಕನ್ನಡಿಯಲ್ಲಿ ಪ್ರತಿಬಿಂಬಿಸುವಂತೆ ಅವಳು ಸಹ ಜನರ ಹೇಸಿಗೆ ಪಡುವಂಥ ವಿಕಾರವಾಗಿ ಬೆಳ್ತಾ ಹೋಗ್ತಾಳೆ. ಅವಾಗ ಕಾಲ ಸರಿಯುತ್ತಾ ಹೋಗ್ತದೆ. ಆಮೇಲೆ ಆಗು ನೀನಿಂದಲೇ ಬೆಳೆದು ದೊಡ್ಡವಳಾದಳು. ಅದೇ ಒಂದು ಚಿಂತೆಯಲ್ಲೇ ಅವಳು ನಿಂದೆಗಳನ್ನು ಸಹಿಸುತ್ತಾ ಬೆಳೆಯುತ್ತಾ ದೊಡ್ಡವಳಾಗ್ತಾಳೆ. ಕೇಕೆ ರಾಜನಿಗೆ ಕೈಕೆ ಜನಿಸ್ತಾಳೆ. ಆಗ ಜನಿಸಿದಾಗ ಮಂಥರೆಗೆ ಹೊಸ ಮರುಸೃಷ್ಟಿ ಎಂಬಂತೆ ಭಾಸವಾಗುತ್ತೆ. ಮಂಥರೆಯ ಭೀಷಣವಾದ ಒಂಟಿತನಕ್ಕೆ ಮನ ಕರಗಿದ ರಾಜನು ಮಗುವನ್ನು ಆಡಿಸುವ ಕೆಲಸಕ್ಕೆ ಅವಳನ್ನು ನೇಮಿಸ್ತಾನೆ. ಮರಳುಗಾಡಿಗೆ ಮಳೆ ಸುರಿದಂತಾಗುತ್ತೆ. ಅಂದರೆ ಪೂರ್ತಿ ಮರುಭೂಮಿಗೆ ಮಳೆ ಬಂದ ತಕ್ಷಣ ಹೇಗೆ ಆಗುತ್ತೋ ಆ ಭಾವನೆ ಮಂಥರೆಗೆ ಆಗುತ್ತೆ. ಶರೀರ ಋತು ಕಳೆದು ಚಿತ್ರ ಒಲವಿನ ಆಗಮವಾಗುತ್ತೆ. ಅಂದರೆ ಶರೀರ ಋತು ಹೋಗಿ ಆಮೇಲೆ ಎಲ್ಲ ಗಿಡಗಳು ಬರಡಾದಾಗ ಪರಿಸರ ಹೇಗೆ ಕಾಣುತ್ತೋ ಅವಳ ಮನಸ್ಸು ಅದೇ ಥರ ಇರುತ್ತೆ. ಕೈಗೆ ಬಂದ ತಕ್ಷಣ ಚೈತ್ರ ಋತು ಆರಂಭವಾದಂತೆ ಆಗಮನವಾಗುತ್ತೆ. ಅವಳ ಬಾಳ ಗುತ್ತಿಗೆ ಚಂದ್ರೋದಯವಾಗುತ್ತೆ. ಚಂದ್ರೋದಯ ಆಯಿತು, ತಂಪಾದ ವಾತಾವರಣ ಬಂತು ಎಂಬಂತೆ ಅವಳಿಗೆ ಆಗುತ್ತೆ. ಆಮೇಲೆ ಮೃತ್ಯುವಿಗೆ ಅಂದರೆ ಸಾವು ಬಂದಾಗ ಅಮೃತವನ್ನು ಉಣಿಸಿದಾಗ ಮನುಷ್ಯ ಹೇಗೆ ಬದುಕ್ತಾನೋ, ಆ ಸಾವನ್ನು ಗೆಲ್ತಾನೋ, ಆ ರೀತಿಯಲ್ಲಿ ಕೈಕೆಯ ಆಗಮನ ಅವಳಿಗೆ ಆಗುತ್ತೆ. ಮಂಥರೆಯ ಒಂದು ತಾಯ್ತನದ ಭಾವನೆಯನ್ನು ಇಲ್ಲಿ ನಾವು ಕಾಣ್ಬೋದು. ವಿಕಾರವಾಗಿರ್ತಕ್ಕಂಥ ದೇಹದಲ್ಲಿಯೂ ಕೂಡ ಪ್ರೀತಿ ಎಂಬ ಭಾವನೆ ಇದೆ ಎಂಬುದನ್ನು ಇಲ್ಲಿ ಕುವೆಂಪು ಅವರು ಹೇಳ್ತಾರೆ. ಏಕಾಂಗಿತನಕ್ಕೆ ಒಲವಿನ ಪ್ರವೇಶವಾಯಿತು. ಶಿಶು ಸೌಂದರ್ಯದಿಂದ ಪ್ರೇಮ ಮಹಿಮೆಯಿಂದ ಅವಳ ಬದುಕು ಸಾರ್ಥಕವಾಗಿ ಮಧುರವಾಗುತ್ತಾ ಇಲ್ಲಿ ಮಧುರವಾಯಿತು ಅಂತ ಹೇಳ್ತಾರೆ. ಆ ಮಗುವಿನ ಚೆಲುವಿನಲ್ಲಿ ತನಗಿಲ್ಲದ ಚೆಲುವನ್ನು ಕಂಡ ಆ ಕುರುಪಿಯ ಹಾಲಿನಲ್ಲಿ ಇದ್ದಲಿಯ ತೇಲುವಂತೆ ತೇಲಿ ಸಂತೋಷಪಟ್ಟಳು. ತನಗಿಲ್ಲದ ಚೆಲುವೆ ನೋಡಿ, ಚೆಲುವು ಇಲ್ಲದಾಗ ಇನ್ನೊಂದು ಚೆಲುವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥ ಸಂದರ್ಭವನ್ನು ಇಲ್ಲಿ ಸೃಷ್ಟಿಸಿಲ್ಲ. ಚೆಲುವಿಲ್ಲದ ಒಂದು ತನಗಿಲ್ಲಾರ್ದನ್ನು ಇನ್ನೊಂದು ಕಡೆ ಇರೋದನ್ನು ನೋಡಿ ಸಂತೋಷ ಪಡ್ತಾಳೆ. ನನಗೆ ಆ ಚೆಲುವು ಬಂದಿದೇನೋ ಎಂಬಂತೆ ಇಲ್ಲಿ ಹಾಲಿನಲ್ಲಿ ತೇಲುವ ಇದ್ದಲಿಯಂತೆ ಖುಷಿ ಪಡ್ತಾಳೆ. ಯಾವ ತಾತ್ಸಾರ ಮನೋಭಾವನೆ ಇರಲ್ಲ, ಯಾವ ಕೆಟ್ಟ ವಿಚಾರಗಳು ಇರೋದಿಲ್ಲ. ಅಂಥ ಒಂದು ಮನೋಭಾವನೆಯನ್ನು ಮಂಥರೆ ಹೊಂದಿರುತ್ತಾಳೆ ಎಂಬಂತೆ ಇಲ್ಲಿ ಈ ಮಂಥರೆ ಪಾತ್ರವನ್ನು ಕಟ್ಟಿಕೊಡ್ತಾರೆ. ಕುರೂಪಿತನದಲ್ಲಿ ಒಳ್ಳೆಯ ಪ್ರೀತಿ ನೀತಿಗಳು ಇವೆ ಎಂಬುದನ್ನು ಇಲ್ಲಿ ಕುವೆಂಪು ಅವರ ಕಾವ್ಯದಲ್ಲಿ ಕಾಣ್ತಾ ಹೋಗ್ತೇವೆ. ಇದೇ ಕುವೆಂಪು ಅವರ ವಿಶೇಷತೆ. ಮತ್ತೆ ಮುಂದೆ ನೋಡಿದಾಗ ಪ್ರೇಮ ಮಹಿಮೆಯಿಂದ ಅವಳ ಬದುಕು ಸಾರ್ಥಕವಾಗುತ್ತೆ. ಅಂದರೆ ಕುವೆಂಪು ಕೈಕೆ ಹುಟ್ಟಿದ ತಕ್ಷಣ ಪ್ರೇಮ ಹುಟ್ತಾ ಹೋಗುತ್ತೆ ಇವಳಿಗೂ ಕೂಡ, ಮತ್ತು ಮಧುರವಾಗಿ ಅದು ಸುಂದರವಾಗಿ ಕಾಣುತ್ತೆ. ಆಮೇಲೆ ಪ್ರೀತಿ ಚೆಲುವುಗಳ ಚಿಲುಮೆಯ ಮುತ್ತಿನ ಹಾರ ಹರಿದಂತೆ, ಪ್ರೀತಿ ಚಿಲುಮೆಗಳು ತುಂಬಿರ್ತಕ್ಕಂಥ ಚಿಲುಮೆಯಾಗಿ ಮುತ್ತಿನ ಹಾರ ಹರಿದು ಮುತ್ತು ಹೇಗೆ ಮನೆಯ ತುಂಬ ಹಬ್ಬುತ್ತೋ ಆ ಥರ ಪ್ರೀತಿ ಇವಳಲ್ಲೂ ಕೂಡ ಹುಟ್ಟುತ್ತೆ. ಆಮೇಲೆ ತನ್ನ ಬಾಳಿನ ಸಮಸ್ತ ಸುಖವು ರಾಜಪುತ್ರಿಯ ಆಗಲು ತನಗಾದ ಅನ್ಯಾಯವನ್ನು ಮರೆತಳು. ತನಗೇನೇನಾಗಿರ್ತದೋ ಅನ್ಯಾಯ ಅದನ್ನೆಲ್ಲ ಕೈಕೆಯ ಆಗಮನದಿಂದ ಮರ್ತು ಹೋಗ್ತಾಳೆ. ಮಂಥರೆ ಈ ರೀತಿ ಬದುಕುತ್ತಾ ಬಾಲ್ಯ, ಕೌಮಾರ್ಯ ಅವಸ್ಥೆಗಳನ್ನು, ಯೌವನಾವಸ್ಥೆಯನ್ನು ಕಳೀತಾಳೆ. ಕೂದಲು ನೆರೆದು ಮೈ ಸುಕ್ಕಾಗಿ ಹೊರ ಮೈನ ಕುರೂಪತೆಯು ಇನ್ನೂ ಹೆಚ್ಚಿನ ವೃದ್ಧಾಪ್ಯಕ್ಕೆ ಅಡಿ ಇರಿಸ್ತಾಳೆ. ಅಂದರೆ ಅವಳಿಗೆ ವಯಸ್ಸಾಗ್ತಾ ಹೋಗ್ತದೆ. ಆಮೇಲೆ ದೇಹದ ಕುರೂಪತೆಯು ಹೆಚ್ಚಿದಂತೆ ಅವಳಿಗೂ ಕೈಕೆಯ ಮೇಲಿದ್ದ ಪ್ರೀತಿಯು ನೂರ್ಮಡಿಯಾಯಿತು. ಕೈಕೆಯು ಸಹ ಜನರಿಂದ ತಿರಸ್ಕೃತಳಾದ ಆ ವಿಕಾರಿ ದಾಸಿ ಮಂಥರೆಯನ್ನು ಬಾಲ್ಯದ ಕೃತಜ್ಞತಾಭಾವದಿಂದ ಪ್ರೀತಿಸಿದ. ಅಂದರೆ ಮಂಥರೆಯು ಹೇಗೆ ಪ್ರೀತಿಯನ್ನು ಕೊಟ್ಟಿದ್ಲು ಅದೇ ರೀತಿಯಾಗಿ ಪ್ರತಿಬಿಂಬವಾಗಿ
ಕೈಕೆಯು ಕೂಡ ಪ್ರೀತಿಯನ್ನೇ ಮಂಥರೆಗೆ ಎರೆಯುತ್ತಾಳೆ. ಜನರು ಎಷ್ಟೇ ತಿರಸ್ಕರಿಸಿದರೂ ಕೂಡ ಅದನ್ನು ಒಂದು ಕಿಂಚಿತ್ತು ಅದನ್ನು ತಿಳಿದುಕೊಳ್ಳದೆ ತಿರಸ್ಕಾರವನ್ನು ನೋಡೋದಿಲ್ಲ ಕೈಕೆಯಲ್ಲಿ. ತನಗೆ ಹೇಗೆ ಮಂತ್ರೆ ಪ್ರೀತಿಯನ್ನು ಅರ್ಪಿಸಿದಳೋ ಅದೇ ರೀತಿ ಮಂಥರೆಗೂ ಕೂಡ ಕೈಕೆ ಪ್ರೀತಿಯನ್ನು ಅರ್ಪಿಸ್ತಾಳೆ. ಪ್ರೀತಿಯಿಂದ ಪ್ರೀತಿಯೇ ಗೆಲ್ಲುತ್ತೆ ಅನ್ನೋದನ್ನು ಇಲ್ಲಿ ಕುವೆಂಪು ಅವರು ಮನುಷ್ಯನ ಒಂದು ಉದಾತ್ತ ಚಿಂತನೆಯನ್ನು ಇಲ್ಲಿ ಸಾರ್ತಾರೆ. ಆನಂತರ ಕೈಕೆಗೆ ಅಲ್ಲಿ ಅವಳ ಗಾಳಿ ತಗುಲಿ ಮೈಲಿಗೆಯಾಗುವುದೆಂದು ಜಿಗುಪ್ಸೆಯಿಂದ ಹತ್ತಿರಕ್ಕೆ ಸೇರಿಸಲ್ಲ, ದೇವರ ಪೂಜೆಗೂ ಬರಗೊಡಲಲ್ಲ, ಕಿರಿಯ ರಾಣಿಯ ಅಪ್ಪಣೆಗೆ ಕಿವುಡಾಗಿ ದಾಸಿಯದ ಊಟ ಪೂಜೆಗೂ ಬರಗೊಡೋದಿಲ್ಲ. ಕಿರಿಯ ರಾಣಿಯ ಅಪ್ಪಣೆಗೆ ಕಿವುಡಾದ ದಾಸಿಯರು ಕೂಡ ಅವರು ಒಂಥರ ಉಳಿದ ದಾಸಿಯರು ಅವಳನ್ನು ಅಂದರೆ ಇಲ್ಲಿ ಕೈಕೆಯನ್ನು ಮದುವೆ ಆದ ನಂತರ ಬರ್ತಾಳಲ್ಲ, ಇಲ್ಲಿ ಕೈಕೆ ದಶರಥ ಮಹಾರಾಜ ಕರ್ಕೊಂಡು ಬಂದಾಗ ಅವಳಿಂದ ದಾಸಿಯು ಕೂಡ ಬರುವಂಥ ವ್ಯವಸ್ಥೆ ಮಹಾರಾಜರ ಕಾಲದ ಹಿಂದಿನ ಪರಂಪರೆ ಇತ್ತು. ಆ ಪರಂಪರೆಯಲ್ಲಿ ಕೈಕೆ ಮಂಥರೆಯನ್ನು ಕರ್ತ್ಕೊಂಡ್ಬರ್ತಾಳೆ. ಅಲ್ಲಿಯೂ ಕೂಡ ಮಂಥರೆ ಹೇಗೆ ಕೈಕೆಯ ಒಂದು ಜನಸಾಮಾನ್ಯರು ನೋಡಿದ್ರು ಅದೇ ರೀತಿ ಇಲ್ಲಿ ಕೂಡ ಎಲ್ಲ ಒಂದು ವ್ಯವಸ್ಥೆ ಅದೇ ರೀತಿಯೇ ಮಂಥರೆಯನ್ನು ಕೀಳ ಭಾವನೆಯಿಂದ ನೋಡ್ತಾ ಬರ್ತಾರೆ. ಆದರೆ ಕೈಕೆಯ ಪ್ರೀತಿ ಒಂದೇ ಇವಳನ್ನು ಮಂಥರೆಯನ್ನು ಒಂದು ಒಲವಿನಲ್ಲಿ ಇಟ್ಟಿರ್ತದೆ. ಅಂದರೆ ಕೈಕೆಯ ಪ್ರೀತಿ ಮುಂದೆ ಇವೆಲ್ಲ ನಶ್ವರ ಎಂಬಂತೆ ಮಂಥರೆ ಬದುಕುತ್ತಾ ಬರ್ತಾಳೆ. ಅವಳ ಅಂದರೆ ಗಾಳಿ ತಗುಲಿ ಇಲ್ಲಿ ಯಾವ ಥರ ಆಗುತ್ತೆ ಅಂದರೆ ಅವಳಿಗೂ ಕೂಡ ಮಂಥರೆಗೆ ಈ ಕೈಕೆಯಿಂದ ದಾಸಿಯಾಗಿ ಬಂದಾಗ ವೃದ್ಧಾಪ್ಯಾವಸ್ಥೆಯಲ್ಲಿ ಇರ್ತಾಳೆ. ಅವಾಗೂ ಕೂಡ ಇಲ್ಲಿ ಕರುಣೆ ಇಲ್ಲ ಎಲ್ಲ ಅವಳ ಮೇಲೆ. ಏಕೆಂದರೆ ಅವಳು ನೋಡಲು ಆ ಥರ ಇರ್ತಾಳೆ. ಬಾಹ್ಯ ಸೌಂದರ್ಯವನ್ನು ನೋಡ್ತಕ್ಕಂಥ ಜನ ಹೇಗೆ ಕಾಣ್ತಾರೆ ಅನ್ನೋದನ್ನು ಇಲ್ಲಿ ನಾವು ಕಾಣ್ಬೋದು. ಅವಳ ಗಾಳಿ ತಗುಲಿದ್ರೆ ಸಾಕು ಮೈಲಿಗೆ ಆಗುವಂತೆ ಇಲ್ಲಿ ನೋಡ್ತಾರೆ. ಜಿಗುಪ್ಸೆಯಿಂದ ಹತ್ತಿರಕ್ಕೆ ಸೇರಿಸಲ್ಲ ಅವಳನ್ನ, ದೇವರ ಪೂಜೆಗೂ ಕರ್ಕೊಳ್ಳೋದಿಲ್ಲ, ಬರಗೊಡೋದಿಲ್ಲ. ಕಿರಿಯ ರಾಣಿಯ ಅಪ್ಪಣೆಗೆ ಕಿವುಡಾಗಿ ದಾಸಿಯರು ಕೂಡ ಊಟ ಪೂಜೆಗೆ ಬರಗೊಡೋದಿಲ್ಲ. ಒಟ್ಟು ಇವಳನ್ನು ದಾಸಿಯರು ಕೂಡ ಒಂದು ಕೀಳು ಭಾವನೆಯಿಂದ ಕಾಣ್ತಾ ಇರ್ತಾರೆ. ಅವಾಗೆ ಕೌಸಲ್ಯ, ಸುಮಿತ್ರೆ ಮುಂತಾದ ಪತ್ನಿಯರು, ಇತರ ಪತ್ನಿಯರು ಕೂಡ ಮಂಥರೆಯನ್ನು ಒಂಥರ ಅಸ್ಪೃಶ್ಯ ಭಾವನೆಯಿಂದ ನೋಡ್ತಾರೆ, ಅಸಹ್ಯ ಪಟ್ಕೊಳ್ತಾರೆ. ಅವಳರಿವಾಗ ಸವತಿ ಕೈಕೆಯನ್ನು ಹತ್ತಿರ ಸೇರಿಸಲು ಹಿಂದೆರಗಿದರು. ಕೈಕೆಯನ್ನು ಕೂಡ ಹತ್ತಿರಕ್ಕೆ ಸೇರಿಸೋದಕ್ಕೆ ಅವರು ಹಿಂಜರಿತಾರೆ. ಆ ಗೂನಿ ಬೆನ್ನಿನ ತನ್ನ ಒಡತಿಯ ಪ್ರೀತಿಗೆ ತನ್ನ ಜೀವನವನ್ನೇ ಮುಡಿಪುಟ್ಟು ಕಮ್ಮಾರನ ಅಡಿಗಲ್ಲಿನಂತೆ ಬಾಳಿ ಇದೆಲ್ಲವನ್ನು ಸಹಿಸಿಕೊಳ್ತಾಳೆ. ಇಲ್ಲಿ ಇನ್ನೊಂದು ರೂಪಕವನ್ನು ಬಳಸಿದ್ದಾರೆ. ಕಮ್ಮಾರಿನ ಅಡಿಗಲ್ಲು ಅಂದರೆ ಕಬ್ಬಿಣವನ್ನು ಕಡಿದಾಗ ಕೆಳಗೆ ಇರ್ತಕ್ಕಂಥ ಅಡಿಗಲ್ಲು. ಎಷ್ಟು ಕಬ್ಬಿಣ ಕಡಿದಾಗ ಕಬ್ಬಿಣ ಸರಿ ಹೋಗುತ್ತೆ, ಇನ್ನೊಂದು ಕಬ್ಬಿಣದ ಚೂರು ಬರುತ್ತೆ, ಆದರೆ ಅಡಿಗಲ್ಲು ಮಾತ್ರ ಅಲ್ಲೇ ಇರುತ್ತೆ. ಪದೇ 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 ಹೇಗೆ ಪೆಟ್ಟು ಬೀಳುತ್ತೆ ಅದೇ ರೀತಿ ಇವಳಿಗೂ ಕೂಡ ಪೆಟ್ಟು ಬರ್ತಾ ಇರ್ತವೆ. ಅದರಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಮಂಥರೆ ಅಲ್ಲೇ ಅಂಥ ಒಂದು ಸನ್ನಿವೇಶದಲ್ಲಿ ಬಾಳುವಂಥ ಪರಿಸ್ಥಿತಿಯು ಕೂಡ ಒದಗುತ್ತೆ. ಆದರೂ ಕೂಡ ಅದನ್ನು ಸಹಿಸ್ಕೊಳ್ತಾ ಬದುಕ್ತಾ ಇರ್ತಾಳೆ ಮಂಥರೆ. ಕೈಕೆ ಭರತನನ್ನು ಅಂದರೆ ತನ್ನ ಮಗ ಭರತ ಹುಡ್ತಾನೆ ಕೈಕೆಗೆ. ಭರತನನ್ನು ಹೆತ್ತ ಮೇಲೆ ಮಂಥರೆಗೆ 3ನೇ ಕಣ್ಣು ಬಂದಂತಾಯಿತು. ಕೈಕೆ ಬಂದಾಗ 2 ಕಣ್ಣುಗಳು ಬಂದಂತಾಗುತ್ತೆ, ಮತ್ತು ಭರತನ ಬಂದಾಗ 3ನೇ ಕಣ್ಣೇ ಬಂದಂತಾಗುತ್ತದೆ ಅವಳಿಗೆ. ಅಂದಿನಿಂದ ಅವಳ ಬಾಳಿನಲ್ಲಿ ಒಂದು ಹೊಸ ಚಿಲುಮೆಯನ್ನು ಮತ್ತೆ ಚಿಗುರುತ್ತೆ. ಮತ್ತು ಏನಂದರೆ ಜಿಪುಣನಾದ ಅತಿ ಬಡವ ಒಂದು ಯಾವ ರೀತಿ ಚಿನ್ನವನ್ನು ರಕ್ಷಿಸುವಂತೆ ಒಂದು ಜಿಪುಣನಾದವನು ಚಿನ್ನವನ್ನು ಹೇಗೆ ರಕ್ಷಿಸ್ತಾನಂತಲ್ಲ, ಬಡವನಾದವನು ಚಿನ್ನವನ್ನು ಹೇಗೆ ಕಾಪಾಡ್ತಾನೋ ಆ ಥರ ಅಂದ್ರೆ ಹಡೆದ ತಾಯಿನೇ ನಾಚಿಕೆ ಪಡಬೇಕು. ಆ ಥರ ಭರತನನ್ನು ಕಾಪಾಡ್ತಾಳೆ, ರಕ್ಷಿಸ್ತಾಳೆ ಮತ್ತು ಮುದ್ದಿಸ್ತಾಳೆ. ಇಲ್ಲಿ ಮಂಥರೆ ತಾಯಿಯಾಗಿ ಇಲ್ಲಿ ಕುವೆಂಪು ಅವರು ತಾಯ್ತನವನ್ನು ಮಂಥರೆ ಮೂಲಕ ಎತ್ತಿ ಹಿಡಿತಾರೆ. ಅಂದರೆ ತಾಯ್ತನದ ಒಂದು ಭಾವನೆ ಹೇಗಿರುತ್ತೆ, ಮಂಥರೆ ಹೇಗೆ ತಾಯ್ತನವನ್ನು ಅನುಭವಿಸ್ತಾಳೆ, ಇಲ್ಲಿ ಭರತನನ್ನು ಹೇಗೆ ರಕ್ಷಿಸ್ತಾಳೆ, ಅವಳನ್ನು ಮುದ್ದಿಸ್ತಾಳೆ ಅನ್ನೋದನ್ನು ಇಲ್ಲಿ ಸುಂದರವಾಗಿ ಕಟ್ಟಿಕೊಡ್ತಾರೆ. ಆಮೇಲೆ ಹೀಗೆ
ಹೀಗೆ ಮಂಥರೆಯ ಮೋಹ ಸರೋವರದಲ್ಲಿ ಭರತನು ತಾವರೆಗೆ ಬೆಳೀತಾನೆ. ಅಂದರೆ ಮಂಥರೆಯ ಮೋಹ ಸರೋವರ ಭರತನನ್ನು ಬಿಟ್ಟು ಜಗತ್ತೇ ಇಲ್ಲ ಅನ್ನುವ ಒಂದು ಮೋಹದಲ್ಲಿ ಮಂಥರೆ ಇರ್ತಾಳೆ. ಅದರಲ್ಲಿ ಅವನು ತಾವರೆಯಾಗಿ ಬೆಳೀತಾನೆ. ರಾಮ ಲಕ್ಷ್ಮಣ ಶತ್ರುಘ್ನರು ತಮ್ಮ ತಮ್ಮ ದಾಸಿಯರ ಅಕ್ಕರೆಯ ಸವಿಯಲ್ಲಿ ಕಲ್ಪವೃಕ್ಷ ಐರಾವತಗಳಂತೆ ಬೆಳೆಯುತ್ತಿದ್ದರು. ಅವರು ಕೂಡ ಒಂದು ಅಕ್ಕರೆಯಲ್ಲೇ ಬೆಳೀತಾರೆ. ಕೋಸಲದಲ್ಲಿ ಮಂಥರೆಗಿಂತ ಅತಿ ತಿರಸ್ಕೃತೆಯಾಗಲಿ ಸಂತೃಪ್ತ ಸುಖವಾಗಲಿ ಬೇರೆ ಯಾರೂ ಇರಲಿಲ್ಲ. ಚಂದ್ರೋದಯದಲ್ಲಿ ಸಮುದ್ರವು ಉಕ್ಕುವಂತೆ ಭರತನ ಅಭ್ಯುದಯವನ್ನು ಕಂಡು ಅವಳ ಹೃದಯ ಉಕ್ಕುತ್ತದೆ. ಅಂದರೆ ಚಂದ್ರೋದಯವಾದಂತೆಯೇ ಆಗುತ್ತೆ. ಅಂದರೆ ಆಮೇಲೆ ಮಂಥರೆಯ ಪಾತ್ರವನ್ನು ನಾವು ಹೇಗೆ ಕಾಣ್ತೀವಿ ಅಂದರೆ, ಇಲ್ಲಿ ತಾಯ್ತನವನ್ನು ಅನುಭವಿಸ್ತಾಳೆ. ತಾನು ತಾಯಾಗದೇ ತಾಯ್ತನವನ್ನು ಅನುಭವಿಸ್ತಾಳೆ. ಮತ್ತು ತಾಯ್ತನದಿಂದ ಪುತ್ರ ವ್ಯಾಮೋಹದಿಂದ ಭರತನ ಮೇಲೆ ಇರ್ತಕ್ಕಂಥ ಪುತ್ರ ವ್ಯಾಮೋಹದಿಂದನೇ ರಾಮನನ್ನು ವನವಾಸಕ್ಕೆ ಕಳಿಸುವಂಥ ಪ್ರಯತ್ನ ಮಾಡ್ತಾಳೆ. ಏಕೆಂದರೆ ಅವಳಲ್ಲಿ ರಾಮನ ಮೇಲೆ ದ್ವೇಷವಿಲ್ಲ. ಅವಳ ಪುತ್ರ ವ್ಯಾಮೋಹವೇ ಇದಕ್ಕೆ ಕಾರಣ ಆಗ್ತದೆ. ಅಂದರೆ ತಾಯ್ತನದಿಂದನ ರಾಮ ಕಾಡಿಗೆ ಹೋಗ್ಬೇಕಾಗ್ತದೆ. ಏಕೆಂದರೆ ಭರತನೇ ಶ್ರೇಷ್ಠ ಎಂಬ ಒಂದು ಆಲೋಚನೆ ಮಂಥರೆಗಿರುತ್ತೆ. ತನ್ನ ಮಗುವನ್ನು ಆಗ ಒಂದು ರಾಜನನ್ನಾಗಿ ಕಾಣುವಂಥ ನಿಟ್ಟಿನಲ್ಲಿ ರಾಮನನ್ನು ವನವಾಸಕ್ಕೆ ಹೋಗಲು ಕಾರಣಳಾಗ್ತಾಳೆ. ಇಲ್ಲಿ ಕೂಡ ಮಂಥರೆಯ ಒಂದು ದುರಾದ್ವೇಷ ಏನಿಲ್ಲ, ಮಗನ ಪ್ರೀತಿಯೇ ಅವಳಿಗೆ ಏನಾಗುತ್ತೆ ಅಂದರೆ, ತಾನು ಇನ್ನೊಬ್ಬರ ಮಗನನ್ನು ತಾನೇ ಮಗನೆಂದು ತಿಳಿದುಕೊಂಡು ತನ್ನ ಜೀವನವನ್ನೇ ಮುಡಿಪಾಗಿಟ್ಕೊತ ಹೋಗ್ತಾಳೆ ಇಲ್ಲಿ. ಆದರೂ ಕೊನೆಗೆ ಶತ್ರುಘ್ನ ಬೈದಾಗಲೂ ಅವನು ಹೊಡೆದಾಗಲೂ ಸಹಿಸಿಕೊಂಡು ಕೊನೆಗೆ ಅವಳ ಅಂತ್ಯ ಹೇಗಾಗುತ್ತಂದರೆ, ಕೊನೆಗೆ ರಾಮ ಬಂದರೆ ಭರತ ಸುಖವಾಗಿರ್ತಾನೆ ಅನ್ನೋದನ್ನು ತಿಳ್ಕೊಂಡು ರಾಮನನ್ನು ಹುಡುಕಿ ತರುತ್ತೇನೆ ಎಂದು ಹೊರಟಾಗ ಒಂದು ಅಗ್ನಿಯಲ್ಲಿ ರಾಮನನ್ನು ಕಂಡು ಅಲ್ಲೇ ಅವಳು ಮೋಕ್ಷ ಆಗ್ತಾಳೆ. ರಾಮ ಎನ್ನುತ್ತಾ ರಾಮನನ್ನು ಅರಸುತ್ತಾ ಹೋಗ್ತಾಳೆ. ಅಲ್ಲಿ ಕೂಡ ಅವಳಿಗೆ ಮುಕ್ತಿ ಸಿಗ್ತದೆ. ಅಂದರೆ ರಾಮನ ಒಂದು ಅಭಿವ್ಯಕ್ತಿ ಅಂದರೆ ರಾಮನ ನುಡಿಯಲ್ಲಿಯೇ ಒಂದು ದೈವತೆ ಇದೆ ಅಂತ ಇಲ್ಲಿ ಕುವೆಂಪು ಅವರು ಸಾರ್ತಾರೆ. ಮತ್ತು ರಾಮನನ್ನು ಹರಸುತ್ತಾ ಹೋದಂತೆ ರಾಮನನ್ನು ಹುಡುಕಿ ತರುತ್ತೇನೆ, ಭರತನಿಗೆ ರಾಮನೇ ಬೇಕೆನ್ನುವುದಾದರೆ ನಾನು ರಾಮನನ್ನು ಹುಡುಕಿ ತರುತ್ತೇನೆ ಎಂದು ಮುಪ್ಪಿನ ಅವಸ್ಥೆಯಲ್ಲಿ ಕೂಡ ವೃದ್ಧಾಪ್ಯದಲ್ಲಿ ಮೈಯನ್ನು ದಣಿಸಿಕೊಂಡು ಹೊಡೆಸಿಕೊಂಡಿರ್ತಾಳೆ. ತುಂಬ ಸುಸ್ತಾಗಿರ್ತಾಳೆ. ಅಂಥ ವೇಳೆಯಲ್ಲೂ ಕೂಡ ಭರತನಿಗಾಗಿ ರಾಮನನ್ನು ಕರೆತರಲು ಹೊರಡುವಂಥ ಮಂಥರೆ ಕಾಡ್ಗಿಚ್ಚಿನಲ್ಲಿ ಅಲ್ಲಿ ಮುಕ್ತಿ ಆಗ್ತಾಳೆ. ಇಲ್ಲಿಗೆ ಮಂಥರೆಯ ಪಾತ್ರ ಮುಕ್ತಾಯ ಆಗುತ್ತೆ. ಶ್ರೀರಾಮಾಯಣ ದರ್ಶನಂದಲ್ಲಿ ಇರತಕ್ಕಂಥ ಮಂಥರೆಯ ಪಾತ್ರವು ತಾಯ್ತನದ ಪಾತ್ರವಾಗಿ ಒಲುಮೆಯ ಚಿಲುಮೆಯಾಗಿ ಕಾಣ್ತಾ ಹೋಗುತ್ತದೆ. ಆದರೆ ವಾಲ್ಮೀಕಿಯ ಪಾತ್ರಕ್ಕೂ ಈ ಕುವೆಂಪು ಅವರ ರಾಮಾಯಣದಲ್ಲೂ ಮಂಥರೆಯ ಪಾತ್ರ ತುಂಬ ವಿಶಿಷ್ಟವಾಗಿ ವಿಭಿನ್ನವಾಗಿ ಕಾಣ್ತಾ ಹೋಗುತ್ತೆ. ಮತ್ತು ಇದನ್ನು ಬಹಳ ದರ್ಶನವಾಗಿ ಉತ್ತಮ ಉದಾತ್ತ ಚಿಂತನೆಗಳನ್ನು ಇಲ್ಲಿ ಕುವೆಂಪು ಅವರು ಕಟ್ಟಿಕೊಡ್ತಾರೆ ಅಂತ ಹೇಳ್ಬೋದು. ಧನ್ಯವಾದಗಳು.